ಇನ್ನು ಕರುನಾಡಿಗೆ ಆರ್ಸಿಬಿ ಹುಡುಗರು ಗೌರವ ಮತ್ತು ಹೆಮ್ಮೆಯನ್ನ ತಂದಿದ್ದಾರೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗೆ ರಾಜ್ಯ ಸರ್ಕಾರದಿಂದ ಆರ್ಸಿಬಿ ತಂಡಕ್ಕೆ ಅಭಿನಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಡಿಕೆಶಿ, ಕರುನಾಡಿಗೆ ಆರ್ಸಿಬಿ ಹುಡುಗರು ಗೌರವ ಮತ್ತು ಹೆಮ್ಮೆಯನ್ನ ತಂದಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಆರ್ಸಿಬಿ ಮೆರವಣಿಗೆಯಿಂದ ಟ್ರಾಫಿಕ್ಗೂ ಸಮಸ್ಯೆ ಆಗಬಾರದು, ಹೋಮ್ ಮಿನಿಸ್ಟರ್ ಹಾಗೆ ಪೊಲೀಸ್ ಕಮಿಷನರ್ ನಿರ್ಧರಿಸುತ್ತಾರೆ, ಆಟಗಾರರಿಗೆ ಸನ್ಮಾನ ನಡೆಸೋ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಸಿಬಿ ಯುವಕರು ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವರು ಆಗಮನ ಇದೆ, ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನು ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ, ಅದನ್ನು ಹೇಳ್ತಾ ಇದ್ದೀವಿ. ಇನ್ನು ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನಿನ್ನು ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು ತೊಂದರೆ ಆಗಬಾರ್ದು, ಅವ್ರ ಗೌರವನೂ ಸಿಗಬೇಕು, ಇದೆಲ್ಲ ಕೂಡ ಮಾಡ್ತಾಯಿದ್ವಿ. ಇವತ್ತೇನೆ ಸರ್ ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ. ಉತ್ಸಾಹದಿಂದ ಇರ್ತಾರೆ, ಯುವಕರು ಭಾಳ ಜನ ಬರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ? ನಾವೇ ಪೊಲೀಸೇ ಮಾಡಬೇಕಲ್ಲ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ